ಎಲ್ರಿಗೂ ನಮಸ್ತೆ. ಎಲ್ಲಿಂದ ಹೇಳಬೇಕು ಅಂತ ಗೊತ್ತಿಲ್ಲ. ಮೊದಲನೇದಾಗಿ ಈ ಟೀಮ್ಗೆ ನಾನೊಂದು ಹೇಳೋದು ಇಷ್ಟಪಡೋಕ್ಕೆ ಅಂತಂದರೆ, ಇವರು ಮುಹೂರ್ತದಿಂದನೂ ವಿಜಯ್ ಪ್ರಸಾದ್ ಸರ್, ನಿಮಗೇನೆ ಇದು ಮುಹೂರ್ತದಿಂದನೂ ಇವರು ನಾವು ಸೋತಿರೋ ಟೀಮ್ ಇಟ್ಕೊಂಡಿದ್ದೀವಿ, ಮಾರ್ಕೆಟಿಂದನೇ ಇರೋ ಟೀಮ್ ಇಟ್ಕೊಂಡಿದ್ದೀವಿ. ದಯವಿಟ್ಟು ಆ ಮಾತು ಬೇಡ. ಏಕೆಂದರೆ ಇವತ್ತು ಯಾರ್ಯಾರು ಗೆದ್ದು ಯಾವ್ಯಾವ ಪೊಸಿಷನಲ್ಲಿ ಇರೋದು ಅವರೆಲ್ಲ ಒಂದು ಸಲ ಸೋತು ಇವತ್ತೆಲ್ಲ ಆ ಪೊಸಿಷನಲ್ಲೇ ಇರೋದು. ಯಾರೂ ಸೋಲ್ದೇ ಯಾರು ಪ್ರತಿ ಹಿಟ್ಗಳನ್ನೇ ಕೊಟ್ಕೊಬಂದು ಯಾರೂ ಇಲ್ಲ. ನಾವು ಕೂಡ 50-55 ಸಿನಿಮಾ ಡಿಸ್ಟ್ರಿಬ್ಯೂಷನ್ ಮಾಡಿದರೂ ಕೂಡ ನಾವು ಎಲ್ಲ ಸೋತಿರೋ ಸಿನಿಮಾಗಳು, ಗೆದ್ದಿರೋ ಸಿನಿಮಾಗಳು ಎಲ್ಲ ನಮಗೂ ಎಲ್ಲ ಸಿನಿಮಾ ಅಂದಮೇಲೆ ನಮಗೆಲ್ಲ ಒಂದೇ ಸಿನಿಮಾಗಳು. ಹಾಗಾಗಿ ಈ ಚಿತ್ರಕ್ಕೆ ಮೊದಲನೇದಾಗಿ ನನಗೆ ಈ ಚಿತ್ರದ ಬಗ್ಗೆ ಅಷ್ಟಾಗಿ ಗೊತ್ತಿಲ್ಲ. ಯಾಕೆಂದರೆ ನೀವೇನು ಬರೀ 2 ಸಾಂಗ್ ತೋರ್ಬಿಟ್ಟು ಡಿಸ್ಟ್ರಿಬ್ಯೂಷನ್ ಕೊಟ್ಟಿದ್ದೀರಿ. ನಾನು ಕೇಳಿದ್ದಷ್ಟೇ, ನಮ್ಮ ಹರಿಯವರು ಹೇಗೆ ಕೇಳ್ತಾರೆ ಆ ರೀತಿ ನಾನು ಕೇಳಿದ್ದು. ಯಾಕೆಂದರೆ ನನಗೆ ಆಮೇಲೆ ಇನ್ನೊಂದು ಸರ್, ನೀವು ಯಾವ ಡೈರೆಕ್ಟ್ರು, ನೀವು ನೀರ್ದೋಸೆ ಡೈರೆಕ್ಟ್ರು. ನೀವು ಅವತ್ತಿನ ಕಾಲಕ್ಕೆ ನನಗೆ ಅದು ಫಸ್ಟು ಡೆಬ್ಯೂ ಮೂವಿ ಕರ್ನಾಟಕ ಡಿಸ್ಟ್ರಿಬ್ಯೂಷನು ನಿಮ್ಮದು. ಅವತ್ತಿನ ಕಾಲಕ್ಕೆ ಎಷ್ಟು ಕೋಟಿ ಕಲೆಕ್ಷನ್ ಅನ್ನೋದು ನಮಗೆ ಗೊತ್ತಿದೆ, ನಿಮಗೆ ಗೊತ್ತಿದೆ. ಹಾಗಾಗಿ ನೀವೆಲ್ಲ ದೊಡ್ಡ ಮಟ್ಟದಲ್ಲಿ ಗೆದ್ದಿರ್ತಕ್ಕಂಥ ಡೈರೆಕ್ಟ್ರುಗಳೇ. ಬಟ್ ಏನು ಅಂತ ಅಂದರೆ ನಿಮ್ಮ ಬಗ್ಗೆ ಎಲ್ರಿಗೂ ಒಂದು ಭಯ ಇದೆ. ಹಿಂದೆ 3 ಸಿನಿಮಾಗಳು, ಬಟ್ ಅದನ್ನೇನೋ ನಮ್ಗೆ ಹೇಳೋರು, ಇಲ್ಲ ಸರ್ ಇದನ್ನು ನಿಮ್ಮ ಮನೆಯವ್ರ ಜೊತೆ ಕುತ್ಕೊಂಡು ನೋಡ್ಬೋದು, ಕೊನೆಯಲ್ಲಿ ಬೇರೆ ಪಕ್ಕದ ಮನೆಯವ್ರನ್ನ ಕರ್ಕೊಂಬಂದು ನೋಡ್ಬೋದು ಅಂತ ಅಂದರೆ ಅಲ್ಲಿ ಪುನಃ ಭಯ ಇದೆ.